ಇವತ್ತಿನ ಸಿನಿಮಾ ಸೆಂಚುರಿ ವಿಶೇಷ RS ಫ್ಯಾಮಿಲಿ. ಬನ್ನಿ, ಸುಂದರ ಕೃಷ್ಣ RS ಅವರು ಅಭಿನಯಿಸಿದ ಅಂತ ಚಿತ್ರದ ಒಂದು ಕ್ಲಿಪ್ಪಿಂಗ್ಸ್ ನೋಡ್ಕೊಂಬರೋಣ. ಅಂತ ಯಾವ ಸಿನಿಮಾ ಅವ್ರ ಜೊತೆ ಹೋಗಿ ನೋಡಿದ್ರೆ ಯಾವುದಾದ್ರೂ ಸಿನಿಮಾ ನೀವು? ಹೋಗಿದ್ದೀನಿ, ಸುಮಾರು ಫಿಲಮ್ಗೆ ಹೋಗಿದ್ದೀನಿ. ಹೌದಾ? ಯಾವುದು ಇಷ್ಟ ಆಗಿದ್ದು ಅವ್ರ ಆ್ಯಕ್ಟಿಂಗ್ ಹಾಗೇನಾದ್ರೂ ಇದೆಯಾ ಯಾವುದಾದ್ರು? ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ ಸಿನಿಮಾದ್ದು ಒಳ್ಳೆ ರೋಲ್ ಮಾಡಿದ್ರೆ ಭಾಳ ಇಷ್ಟ ಆಗ್ತಿತ್ತೇನಲ್ವಾ? ಇಲ್ಲ, ಚೆನ್ನಾಗಿದೆ ಅದು. ವಿಲನ್ ರೋಲೇ ಹೋಗ್ತಾ ಇತ್ತು ಅವರು ಧ್ವನಿಗೋಸ್ಕರ, ವಾಯ್ಸ್ಗೋಸ್ಕರ ಅದೇ ರೋಲ್ ಚೆನ್ನಾಗಿತ್ತು. ಆಮೇಲೆ ಈಗ ಒಬ್ಬ ಸ್ಟಾರ್ ಪತ್ನಿ ಅಂತ ಹೇಳುವಾಗ ಸಾಧಾರಣವಾಗಿ ವಿಲನ್ನು ಮತ್ತೊಂದು ಏನೋ ಒಂದು ಎಲ್ಲಾದರೂ ಹೋಗುವಾಗ ತುಂಬ ಜನ ಮುತ್ಕೋತಾರೆ, ಹೆಂಗಸರೆಲ್ಲ ಮುತ್ಕೋತಾರೆ, ಹುಡುಗಿರೆಲ್ಲ ಮುತ್ಕೋತಾರೆ. ಅಂದರೆ ನಿಮ್ಮ ಸ್ಟಾರ್ಟಿಂಗ್ ಟೈಮಲ್ಲಿ ಆಗ ನಿಮ್ಗೇನು ಅನ್ನಿಸ್ತಾ ಇರಲಿಲ್ವಾ? ಖುಷಿ ಆಗ್ತಾ ಇತ್ತು ಅವಾಗ. ಸತ್ಯ ಹೇಳಿ, ನಿಜವಾಗ್ಲು ಬೇಜಾರಾಗ್ತಿರ್ಲಿಲ್ಲ, ಖುಷಿ ಆಗ್ತಾ ಇತ್ತು. ನನ್ನನ್ನೇ ಕೇಳ್ತಾ ಇದ್ರು, ಈ ರೀತಿ ಆಕ್ಟಿಂಗ್ ಮಾಡ್ತಾರೆ ನಿಮ್ಗೇನು ಭಯ ಆಗಲ್ವ ಅಂತ. ನೀವು ಕೇಳ್ತಿದ್ದೀರಾ? ಬೇರೆಯವ್ರು ಕೇಳ್ತಾ ಇದ್ರು, ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು. ನಂಗೇನು ಭಯ ಇಲ್ಲ, ಅಷ್ಟೇ ಒಳ್ಳೆ ಮನಸ್ಸು ಅವ್ರದ್ದು. ಆಕ್ಟಿಂಗ್ ಮಾತ್ರ ಅಷ್ಟೇನೆ, ಆ ರೀತಿ ಏನಿಲ್ಲ. ಬಟ್ ನಿಮ್ಗೆ ಗೊತ್ತಿತ್ತ ಇದು ಆಕ್ಟಿಂಗು ಇದು ಹಿಂಗೆ ಅಂದರೆ ಸಿನಿಮಾದ ಬಗ್ಗೆ ನಿಮಗೆ ಆಗ ಅಷ್ಟು ಜ್ಞಾನ ಇತ್ತು? ಇಲ್ಲ, ಅಷ್ಟು ಗೊತ್ತಿರ್ಲಿಲ್ಲ. ಆಮೇಲೆ ಹೇಳೋರು ನಮ್ಮ ಯಜಮಾನ್ರು, ಅದರಿಂದ ತಿಳ್ಕೊಂಡಿದ್ರು. ಶೂಟಿಂಗ್ ಎಲ್ಲ ಕರ್ಕೊಂಡು ಹೋಗ್ತಿದ್ರ? ಹೋಗ್ತಾ ಇದ್ರು. ಹೊರಗಡೆ ಬೇರೆ ಕಡೆ ಎಲ್ಲ ಇದ್ರೆ ಕರ್ಕೊಂಡು ಹೋಗೋದು. ನೀವು ಯಾವ್ದು ಇಷ್ಟಪಟ್ಟಿದ್ದು ಪಪ್ಪಂದು ಬೆಸ್ಟ್ ಮೂವೀಸ್? ಬೆಸ್ಟ್ ಹಲವಾರಿದೆ, ಮಾಡಿದ ಎಲ್ಲನೂ ಬೆಸ್ಟೇ. ಅದರಲ್ಲಿ ನನಗೆ ತೀರಾ ಹೆದರಿಕೆ ಆಗಿದ್ದಂಥ ಸಿನಿಮಾ ಅಂದರೆ A to Z Right. ಸಿನಿಮಾ ತೋರಿಸ್ಕೊಂಡು ಬಂದರು. ಅದರಲ್ಲಿ ಮಂತ್ರವಾದಿ ಕ್ಯಾರೆಕ್ಟ್ರು, ಅದರಲ್ಲಿ ಮಕ್ಕಳನ್ನೆಲ್ಲ ಬಲಿ ಕೊಟ್ಟು ಇದು ಮಾಡೋದು. ಸಿನಿಮಾ ನೋಡ್ಕೊಂಡು ಬರ್ತಿದ್ದಂಗೆ ನಮ್ಮ ಅಪ್ಪನ ಹತ್ರನೇ ಹೋಗ್ತಿರ್ಲಿಲ್ಲ ನಾನು, ಬೇಡ ಅಯ್ಯೋ ಇವರು ನಮ್ಮನ್ನು ಬಲಿ ಕೊಟ್ಬಿಡ್ತಾರೆ ಅಂತ. ಆ ರೀತಿ ಎಲ್ಲ ಇದು ಅಷ್ಟೇ ಎದುರು ಬಿಟ್ಟಿದ್ವಿ. ಅಲ್ಲಿಂದ ಸುಧಾರಿಸ್ಕೊಳಕ್ಕೆ ಒಂದು ವಾರ ಬೇಕಾಗಿತ್ತು. ನಾವೀಗ A to Z Right ಅವರ ಮಗ ಹೆದರ್ಕೊಂಡಿದ್ದಾರೆ ಅಂತಂದ್ರೆ ಹೇಗಿದ್ದಿರ್ಬೋದು RS ಅವರ ಆಕ್ಟಿಂಗ್? ಬನ್ನಿ, A to Z Right ಚಿತ್ರದ ಒಂದು ದೃಶ್ಯ. ಅದು ಕರೆಕ್ಟ್. ಇಂಥ ಸಿನಿಮಾಗಳಿಂದ ಮಕ್ಕಳಿಗೆ ತುಂಬ ನಿಮ್ಗೆ ಎಷ್ಟು ಏಜ್ ಆ ಸಿನಿಮಾ ನೋಡಿದಾಗ? ಇರ್ಬೋದು ಒಂದು 6-7 ವರ್ಷ ಅಷ್ಟೇ. ಖಂಡಿತವಾಗಲ್ಲ, ಹೆದರಿಕೆ ಹಾಗೆ ಆಗುತ್ತೆ. ಅವರಿಗೆ ಅಭ್ಯಾಸ ಏನಿತ್ತು ಮನೇಲಿ? ಓದೋ ಅಭ್ಯಾಸನ? ತಬಲಾ, ಹಾರ್ಮೋನಿಯಂ, ತಬಲಾ, ಫ್ಲೂಟು. ಫ್ಲೂಟ್ ಕೂಡ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಕುತ್ಕೊಳ್ಳೋರು. ಹಾರ್ಮೋನಿಯಂ, ತಬಲಾ, ಫ್ಲೂಟ್. ಓಕೆ. ಮ್ಯಾಡ್ಲಿನ್ ಅದೆಲ್ಲ ಪ್ರಾಕ್ಟೀಸ್ ಮಾಡೋರು ಕುತ್ಕೊಂಡು. ಎಲ್ಲ ರಂಗಭೂಮಿ ಅಲ್ಲಿಂದ ಬಂದಿದ್ರಲ್ಲ, ಅದರಿಂದ ಅದೆಲ್ಲ ಒಂದು ಟ್ರೂಪ್ ಇತ್ತು. ಹಂಸಲೇಖ ಅವರು ಇವರೆಲ್ಲ ಬಂದು ಕೂತ್ಕೊಂಡ್ಬಿಟ್ಟು ಓಕೆ ಸ್ಟಾರ್ಟ್ ಅವ್ರದ್ದು ಕಚೇರಿಗಳು. ಯಾರು ಇವರ ಬೆಸ್ಟ್ ಫ್ರೆಂಡ್ಸ್ ಆ ಸಂದರ್ಭದಲ್ಲಿ ಮನೆಗೆ ಬರ್ತಿದ್ದವರಲ್ಲಿ? ಉಮೇಶ್ ಅವರು, ದಿನೇಶ್ ಅವರು, ಹಂಸಲೇಖ ಅವರು. ಹೆಚ್ಚಿಗೆ ಹೊರಗಡೆ ಹೋಗ್ತಿರಲ್ಲ, ಅವರೇ ಎಲ್ಲ ಮನೆಗೆ ಬರೋರು. ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ರೆ? ರಿಹರ್ಸಲ್ ಮನೆಯಲ್ಲಿ ಏನಾದರೂ ಈ ಸಿನಿಮಾ ಏನಾದರೂ ಇದ್ರೆ ಅಥವಾ ರಿಹರ್ಸಲ್ ಎಲ್ಲ ಮಾಡ್ತಿದ್ರು? ಡ್ರಾಮದ್ ಮಾಡ್ತಿದ್ರು ಮನೆಯಲ್ಲಿ. ಕೆಲವು ಈ ಲೋಕಲ್ಲು ಇರುವಾಗ, ಗಣಪತಿ ಪ್ರೋಗ್ರಾಮ್ ಇದೆಲ್ಲ ಇರುವಾಗ ಮನೆಯಲ್ಲೇ ಮಾಡೋರು. ಆರ್ಟಿಸ್ಟ್ ಎಲ್ಲ ಬರ್ತಿದ್ರು. ಓಕೆ. ಈಗ ನಿಮ್ಮ ಮನೆ ಇರೋದಲ್ಲಿ ಈಗ ಸದ್ಯಕ್ಕೆ? ಪ್ರಕಾಶ್ ನಗರ. ಅಲ್ಲೇ ಇತ್ತಾ ಮೊದಲಿಂದಲೂ? ಅಲ್ಲೇ ಫುಲ್ ಜಾಯಿಂಟ್ ಫ್ಯಾಮಿಲಿಯಾ? ನೀವು ಅಜ್ಜಿದೆ ಹೇಳ್ತಾ ಇದ್ರಲ್ಲ? ಜಾಯಿಂಟ್ ಫ್ಯಾಮಿಲಿ. ಅಜ್ಜಿ ಅಂದ್ರೆ ನಿಮ್ಮ ಅತ್ತೆ? ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಭಾವನ ಮಕ್ಕಳು ಎಲ್ಲ. ಎಷ್ಟು ಜನ ಫ್ಯಾಮಿಲಿ ಟೋಟಲ್? ಒಂದು 12 ಜನ ಇತ್ತು. ಓ, ದೊಡ್ಡ ಫ್ಯಾಮಿಲಿ. ಅತ್ತೆ ಪಾಪನಾ ನಿಮ್ಗೆ? ಅತ್ತೆಗೆ ಹೆಣ್ಮಕ್ಳಿಲ್ವಲ್ಲ, ಅದೇ ನನ್ನ ಮಗಳು ಅಂತ ನೋಡ್ಕೋತಾ ಇದ್ರು. ಓಕೆ. ನಿಮ್ಮನ್ನ ಯಾರು ದೋಷಿಸೋಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದ್ದೀವಿ. ಆವಾಗ ದಿನೇಶ್ ಅವ್ರ ಮಗನು ನಮ್ಮ ಸ್ಟುಡಿಯೋ ಮುಂದೆ ಬರ್ತಿದ್ದ. ಓಕೆ. ಅವಾಗ ಟೀ ಕುಡಿಯೋಕೆ ಬರ್ತಿದ್ದ. ನಾನು ಸುಮ್ಮನೆ ಗುರ್ತಿದ್ದೆ, ಫೇಸ್ ರಿಸೆಂಬ್ಲೆನ್ಸ್.